ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿಸಿ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡೋಣ ಅಂತಂದ್ರೆ ಕ್ಯಾಬ್ ಕಂಪ್ಯೂಟರ್ ಅಪ್ಲಿಕೇಶನ್ ಇನ್ ಬಿಸ್ನೆಸ್. ಸೊ ಇದು ಸಬ್ಜೆಕ್ಟ್ ಯಾವ್ದಕ್ಕೈತಿ? ಬಿಕಾಮ್ ಐತಿ. ಸೊ ಆ ಸಬ್ಜೆಕ್ಟ್ ಅಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವೇನ್ ಡಿಸ್ಕಸ್ ಮಾಡಿದ್ವಿ? 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡೋಣ? 5 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಈ 5 ಮಾರ್ಕ್ಸ್ ಕ್ವಶನ್ ದಲ್ಲಿ ಯಾವ್ಯಾವ ಕ್ವಶನ್ಸ್ ಅನ್ನ ಕೇಳಬಹುದು? ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಕಂಪ್ಯೂಟಿಂಗ್ ಇಂಟರ್ಫೇಸಸ್. ಸೊ ಎಷ್ಟು ಮಾರ್ಕ್ಸ್ ಕೇಳಬಹುದು? 5 ಮಾರ್ಕ್ಸ್ ಕೇಳಬಹುದು. ಸೊ ಕಂಪ್ಯೂಟರ್ ಇಂಟರ್ಫೇಸಸ್ ಅಂದ್ರೆ ಏನು? GUI, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ನೆಕ್ಸ್ಟ್ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್, ಇವೇನ್ ಬರ್ತಾವಲ್ಲ ಆ ಇಂಟರ್ಫೇಸಸ್ ಅನ್ನ ನೀವೇನ್ ಮಾಡ್ಬೇಕು? ಎಕ್ಸ್ಪ್ಲೇನ್ ಮಾಡ್ಬೇಕು. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ಆಬ್ಜೆಕ್ಟಿವ್ಸ್ ಅಂಡ್ ನೀಡ್ಸ್ ಆಫ್ ನೆಟ್ವರ್ಕಿಂಗ್. ಸೊ ನೆಟ್ವರ್ಕ್ ಅನ್ನ ನಾವು ಯೂಸ್ ಮಾಡ್ತೀವಿ, ರೈಟ್? ಸೊ ಅದ್ರ ಅಡ್ವಾಂಟೇಜಸ್ ಏನದಾವು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಇಟ್ ಈಸ್ ಆಲ್ಸೋ 5 ಮಾರ್ಕ್ಸ್. ಟೈಪ್ಸ್ ಆಫ್ ನೆಟ್ವರ್ಕ್, ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ನೆಟ್ವರ್ಕ್. ಇದನ್ನೇನ್ ಮಾಡ್ಬೋದು ಅವರು? 5 ಅಥವಾ 10 ಮಾರ್ಕ್ಸ್ ಕೂಡ ಕೇಳ್ಬೋದು. ಸೊ ಇದಕ್ಕಂದ್ರೆ ಇದರಲ್ಲಿ 4 ನೆಟ್ವರ್ಕಿಂಗ್ ಬರ್ತಾವ: ಲ್ಯಾನ್, ಮ್ಯಾನ್, ಪ್ಯಾನ್, ವ್ಯಾನ್. ಸೊ ಆಲ್ರೆಡಿ ಏನ್ ಮಾಡೀನಿ, ಇದರದ ಆನ್ಸರ್ ನ ಡಿಸ್ಕಸ್ ಮಾಡೀನಿ. ಡಿಸ್ಕ್ರಿಪ್ಷನ್ ದಲ್ಲಿ ಲಿಂಕ್ ಕೊಡ್ತೀನಿ, ಅದನ್ನ ಚೆಕ್ ಮಾಡಿ. ಸೊ ಅದೇ ರೀತಿ ನೀವೇನ್ ಮಾಡಿ ಬರೀರಿ. ಸೊ ಇದೇನ್ ಮಾಡ್ತಾರ? ಟೈಪ್ಸ್ ಆಫ್ ನೆಟ್ವರ್ಕಿಂಗ್ ಕೇಳ್ಬೋದು ಅಥವಾ ಅದ್ರ ಡಿಫರೆನ್ಸಸ್ ಕೂಡ ಕೇಳ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು, ಫಿಕ್ಸ್ ಅಂತಾನೆ ಹೇಳ್ಬೋದು. ಸೊ ತುಂಬಾನೇ ಇಂಪಾರ್ಟೆಂಟ್. ನೆಕ್ಸ್ಟ್ ಬರುತ್ತಾ ಎಕ್ಸ್ಪ್ಲೇನ್ ನೆಟ್ವರ್ಕ್ ಟೋಪೋಲಜೀಸ್ ವಿತ್ ಡಯಾಗ್ರಾಮ್. ಸೊ ಇದು ಆಲ್ಮೋಸ್ಟ್ ಆಲ್ ಏನ್ ಮಾಡ್ಬೋದು? 10 ಮಾರ್ಕ್ಸ್ ಕೇಳ್ಬೋದು. ಇಲ್ಲಪ್ಪ ಅಂತಂದ್ರೆ ಅಷ್ಟ 5 ಮಾರ್ಕ್ಸ್ ಕೇಳುವಂತ ಚಾನ್ಸಸ್ ಇದೆ. ಸೊ ಇದಕ್ಕಂದ್ರೆ ನೆಟ್ವರ್ಕ್ ಟೋಪೋಲಜೀಸ್ ದಾಗ ಮೋಸ್ಟ್ ಇಂಪಾರ್ಟೆಂಟ್ ಇದು ಕ್ವಶನ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಬಸ್ ಟೋಪೋಲಜಿ, ರಿಂಗ್ ಟೋಪೋಲಜಿ, ಸ್ಟಾರ್ ಟೋಪೋಲಜಿ ಅಂತ ಬರ್ತಾವ. ವಿತ್ ನೀಟ್ ಡಯಾಗ್ರಾಮ್ ಹಾಕಿ ಏನ್ ಮಾಡ್ಬೇಕು ನೀವು? ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ನೆಕ್ಸ್ಟ್ ಬರುತ್ತಾ ಎಕ್ಸ್ಪ್ಲೇನ್ ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಅಂತ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಸೆಕ್ಯೂರಿಂಗ್ ನೆಟ್ವರ್ಕ್. ಸೊ ಇವು ಜಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಎಕ್ಸ್ಪ್ಲೇನ್ ಎಡಿಟಿಂಗ್ ಅಂಡ್ ಫಾರ್ಮ್ಯಾಟಿಂಗ್ ಟೆಕ್ಸ್ಟ್. ಸೊ ಇಲ್ಲಿ ತನ ಏನಾಯ್ತು? ಫಸ್ಟ್ ಯೂನಿಟ್ ಏನೈತಲ್ಲ ನಿಮ್ದು, ಅದ್ರ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ಇದು ಸೆಕೆಂಡ್ ಯೂನಿಟ್, ಎಕ್ಸ್ಪ್ಲೇನ್ ಎಡಿಟಿಂಗ್ ಅಂಡ್ ಫಾರ್ಮ್ಯಾಟಿಂಗ್ ಟೆಕ್ಸ್ಟ್. ಸೊ ನಾವು ಎಡಿಟಿಂಗ್ ಹೆಂಗ್ ಮಾಡ್ತೀವಿ, ಟೆಕ್ಸ್ಟ್ ನ ಯಾವ ರೀತಿ ಫಾರ್ಮ್ಯಾಟ್ ಮಾಡ್ತೀವಿ ಅನ್ನೋದನ್ನ ನಾವೇನ್ ಮಾಡ್ಬೇಕು? ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕು. ಆಫ್ಟರ್ ದಟ್ ಎಕ್ಸ್ಪ್ಲೇನ್ ಬುಲೆಟ್ ಅಂಡ್ ನಂಬರಿಂಗ್. ಸೊ ನಾವೇನ್ ಮಾಡ್ತೀವಿ? ಟೆಕ್ಸ್ಟ್ ಅನ್ನ ಏನೋ ಒಂದು ಫೈಲ್ ಅನ್ನ ಬರೆದಾಗ ಅದಕ್ಕೇನ್ ಅಪ್ಲೈ ಮಾಡ್ತೀವಿ ನಾವು? ಟೆಕ್ಸ್ಟ್ ಫಾರ್ಮ್ಯಾಟಿಂಗ್ ಅಪ್ಲೈ ಮಾಡ್ತೀವಿ, ರೈಟ್? ಬುಲೆಟ್ ನ ಹಾಕೋದು, ನಂಬರಿಂಗ್ ಮಾಡೋದು. ಸೊ ಅದನ್ನ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ಬರೀಬೇಕು. ಎಕ್ಸ್ಪ್ಲೇನ್ ಇನ್ಸರ್ಟಿಂಗ್ ಟೇಬಲ್ಸ್ ಅಂಡ್ ಪಿಕ್ಚರ್ಸ್. ಸೊ ನಾವು ವರ್ಡ್ ದಾಗ, ಡಾಕ್ಯುಮೆಂಟ್ ದಾಗ ಯಾವ ರೀತಿ ಇಮೇಜಸ್ ಅನ್ನ ಇನ್ಸರ್ಟ್ ಮಾಡ್ತೀವಿ, ಯಾವ ರೀತಿ ಟೇಬಲ್ಸ್ ನ ಇನ್ಸರ್ಟ್ ಮಾಡ್ತೀವಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಎಕ್ಸ್ಪ್ಲೇನ್ ಮೇಲ್ ಮರ್ಜ್ ವಿತ್ ಎಕ್ಸಾಂಪಲ್. So this is also I have to predict most important one. ಸೊ ನನ್ಗನ್ಸುತ್ತಾ ಇದು ಮೋಸ್ಟ್ ಇಂಪಾರ್ಟೆಂಟ್ ಕೇಳ್ತಾರಂತ. ಮೇಲ್ ಮರ್ಜ್ ಕಾನ್ಸೆಪ್ಟ್ ಏನಿರುತ್ತಲ್ಲ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಪ್ರಿಂಟಿಂಗ್ ದ ಡಾಕ್ಯುಮೆಂಟ್. ಸೊ ನಾವ್ ಯಾವ ರೀತಿ ಡಾಕ್ಯುಮೆಂಟ್ ಪ್ರಿಂಟ್ ಮಾಡ್ತೀವಿ. ಎಕ್ಸ್ಪ್ಲೇನ್ ಲಿಂಕಿಂಗ್ ದ ಸ್ಪ್ರೆಡ್ ಶೀಟ್ಸ್ ವಿತ್ ವರ್ಡ್ ಡಾಕ್ಯುಮೆಂಟ್. ನಾವು ಸ್ಪ್ರೆಡ್ ಶೀಟ್ ನ ವರ್ಡ್ ಡಾಕ್ಯುಮೆಂಟ್ ಗೆ ಯಾವ ರೀತಿ ಲಿಂಕ್ ಮಾಡ್ತೀವಿ ಅನ್ನೋದೈತಿ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದನ್ನು ಏನ್ ಮಾಡ್ಬೋದು ಅವರು? 5 ಮಾರ್ಕ್ಸ್ ಕೇಳ್ಬೋದು. ಇದನ್ನು 5 ಮಾರ್ಕ್ಸ್ ಕೇಳ್ಬೋದು. ಎಕ್ಸ್ಪ್ಲೇನ್. ಸೊ ಇಲ್ಲಿ ತನ ಏನಾಯ್ತು? ನಮ್ದು ಸೆಕೆಂಡ್ ಯೂನಿಟ್ ಮುಗೀತು. ಥರ್ಡ್ ಯೂನಿಟ್ ಬೇಸ್ ಮೇಲೆ ಎಕ್ಸ್ಪ್ಲೇನ್ ಸ್ಲೈಡ್ಸ್ ಅಂಡ್ ಸ್ಲೈಡ್ ಲೇಔಟ್. ಸೊ ಸ್ಲೈಡ್ ಮತ್ತೆ ಏನ್ ಮಾಡ್ಬೇಕು ನಾವು? ಸ್ಲೈಡ್ ಲೇಔಟ್ಸ್ ಏನ್ ಬರ್ತಾವಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು. ನೆಕ್ಸ್ಟ್ ಎಕ್ಸ್ಪ್ಲೇನ್ ಫೌಂಟ್ ಅಂಡ್ ಡ್ರಾಯಿಂಗ್ ಟೂಲ್ಸ್. ಸೊ ಅದ್ರಲ್ಲಿ ಯಾವ್ಯಾವ ಫೌಂಟ್ಸ್ ಇರ್ತಾವ, ಯಾವ್ಯಾವ ಡ್ರಾಯಿಂಗ್ ಟೂಲ್ಸ್ ಇರ್ತಾವ, ರೈಟ್? ಸೊ ಅವನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಎಕ್ಸ್ಪ್ಲೇನ್ ಅನಿಮೇಷನ್ ಅಂಡ್ ಟ್ರಾನ್ಸಿಷನ್. ಅನಿಮೇಷನ್ ಏನೇನ್ ಅಪ್ಲೈ ಮಾಡ್ಬೋದು, ಟ್ರಾನ್ಸಾಕ್ಷನ್ಸ್ ಏನೇನ್ ಅದಾವು, ಸೊ ಅದನ್ನ ನಾವೇನ್ ಮಾಡ್ಬೇಕು? ಎಕ್ಸ್ಪ್ಲೇನ್ ಮಾಡ್ಬೇಕು. ಎಕ್ಸ್ಪ್ಲೇನ್ ಇನ್ಸರ್ಟಿಂಗ್ ಇಮೇಜಸ್ ಅಂಡ್ ಮೀಡಿಯಾ. ಸೊ ಇದು ಕೂಡ ಇಂಪಾರ್ಟೆಂಟ್ ಒನ್. ನಾವ್ ಯಾವ ರೀತಿ ನಮ್ದು ಇಮೇಜಸ್ ನ ಇನ್ಸರ್ಟ್ ಮಾಡ್ತೀವಿ ಮೀಡಿಯಾದೊಳಗೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಎಕ್ಸ್ಪ್ಲೇನ್ ಎಕ್ಸ್ಪೋರ್ಟಿಂಗ್ ಪ್ರೆಸೆಂಟೇಷನ್ ಆಸ್ ಅ PDF. ಸೊ ನಾವೇನ್ ಮಾಡಿರ್ತೀವಿ? ಒಂದು ಪ್ರೆಸೆಂಟೇಷನ್ ನ ಬಿಲ್ಡ್ ಮಾಡಿರ್ತೀವಿ ಯೂಸಿಂಗ್ ವರ್ಡ್ ಪ್ಯಾಡ್ ಆಗಿರ್ಬೋದು, ಯೂಸಿಂಗ್ ವರ್ಡ್ ಪ್ಯಾಡ್ ಆಗಿರ್ಬೋದು, ಅಥವಾ ಮೈಕ್ರೋಸಾಫ್ಟ್ ಎಕ್ಸೆಲ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಆಗಿರ್ಬೋದು. ಸೊ ಅದನ್ನ ಯೂಸ್ ಮಾಡಿ ಒಂದು ಪ್ರೆಸೆಂಟೇಷನ್ ನ ಬಿಲ್ಡ್ ಮಾಡಿರ್ತೀರಿ. ಅದನ್ನ ಯಾವ ರೀತಿ ಎಕ್ಸ್ಪೋರ್ಟ್ ಮಾಡ್ತೀರಿ PDF ಅಂತ ನಾವೇ ಎಕ್ಸ್ಪ್ಲೇನ್ ಮಾಡ್ಬೇಕು. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಎಕ್ಸ್ಪ್ಲೇನ್ ಲೋನ್ ರಿಪ್ಲೈಮೆಂಟ್ ಶೆಡ್ಯೂಲಿಂಗ್. ನಾವು ಲೋನ್ ಅನ್ನ ಯಾವ ರೀತಿ ರೀಪೇಮೆಂಟ್ ಮಾಡ್ತೀವಿ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು. ಎಕ್ಸ್ಪ್ಲೇನ್ ಹ್ಯಾಂಡ್ಲಿಂಗ್ ಎಕ್ಸ್ಪ್ಲೇನ್ ಆನಿಟಿವ್ಸ್ ಅಂಡ್ ಕ್ಯಾಶ್ ಫ್ಲೋಸ್. ಎಕ್ಸ್ಪ್ಲೇನ್ ಪೇರೋಲ್ ಸ್ಟೇಟ್ಮೆಂಟ್ ಪ್ರೆಸೆಂಟೇಷನ್. ಸೊ ನಾವು ಯಾವ ರೀತಿ ಪೇರೋಲ್ ಸ್ಟೇಟ್ಮೆಂಟ್ ಪ್ರೆಸೆಂಟ್ ಮಾಡ್ತೀವಿ. ಎಕ್ಸ್ಪ್ಲೇನ್ ಫೋರ್ಕಾಸ್ಟ್
ಕಾಸ್ಟಿಂಗ್ ಯೂಸಿಂಗ್ ಸ್ಪ್ರೆಡ್ ಶೀಟ್. ಸೊ ಇದು ಐ ಥಿಂಕ್ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಮೋಸ್ಟ್ ಇಂಪಾರ್ಟೆಂಟ್. ಸೊ ಇಷ್ಟು ಕ್ವಶನ್ಸ್ ಏನಾದವು ಇಂಪಾರ್ಟೆಂಟ್ ಅದಾವ. ಇವೆಲ್ಲ ಏನ್ ಮಾಡೀನಿ 4 ಯೂನಿಟ್. ಸೊ 1 2 3 4 5 ಯೂನಿಟ್. ಸೊ ಇಷ್ಟೆಲ್ಲ ಕ್ವಶನ್ಸ್ ಅನ್ನ ನಾನು ಕಲೆಕ್ಟ್ ಮಾಡಿ, ಇಷ್ಟು ಬಿಟ್ಟರೆ ಅವ್ರು ಜಾಸ್ತಿ ಏನು ಕೇಳಲಿಕ್ಕೆ ಬರಲ್ಲ. ಸೊ ಜಾಸ್ತಿ ಅವ್ರು ಏನಾದ್ರು ಕ್ವಶನ್ ಕೇಳತ್ತಾರ ಅಂತಂದ್ರೆ ಯಾವ ಬೇಸ್ ಮೇಲೆ ಕೇಳ್ತಾರ ಅಂದ್ರೆ ಫಸ್ಟ್ ಯೂನಿಟ್ ಐತ್ ನೋಡಿ ನಿಮ್ದು ಇಂಟ್ರೊಡಕ್ಷನ್. ಸೊ ಆ ಯೂನಿಟ್ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಹಳ ಫ್ರೇಮ್ ಆಗ್ತಾವೆ. ಇದಕ್ಕಂದ್ರೆ ಇದು ನೆಟ್ವರ್ಕಿಂಗ್ ರಿಲೇಟೆಡ್ ಇರುತ್ತೆ. ಸೊ ಅಲ್ಲಿ ಏನ್ ಬರುತ್ತೆ 10 ಮಾರ್ಕ್ಸಿಗೆ ಮತ್ತು 5 ಮಾರ್ಕ್ಸಿಗೆ ಕ್ವಶನ್ ಜಾಸ್ತಿ ಬರೋಗಿರ್ತಾವ. ಬಿಟ್ರೆ ನಿಮ್ಗೆ 2 3 4 ಯೂನಿಟ್ ದಲ್ಲಿ ಏನೈತಿ ಪೂರ್ತಿ ಪ್ರಾಕ್ಟಿಕಲ್ ಇರೋದ್ರಿಂದ ನೀವು ಅದನ್ನ ಏನ್ ಮಾಡ್ಬೋದು, ಓನ್ ಕೂಡ ಬರಿಬಹುದು. ಬಟ್ ಫಸ್ಟ್ ಯೂನಿಟ್ ಏನ್ ಮಾಡ್ಕೋಬೇಕು, ನೀಟಾಗಿ ನೀವು ಓದ್ಕೊಳ್ಳೇಬೇಕು. ಸೊ ಅದು ಏನ್ ರಿಲೇಟೆಡ್ ಐತಿ, ನೆಟ್ವರ್ಕಿಂಗ್ ರಿಲೇಟೆಡ್ ಐತಿ. ಸೊ ನಾವು ಆಲ್ರೆಡಿ ಏನ್ ಡಿಸ್ಕಸ್ ಮಾಡಿದ್ದೆ ಅಲ್ಲಿ ಟೈಪ್ಸ್ ಆಫ್ ನೆಟ್ವರ್ಕಿಂಗ್ ಇನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿ. ಅದೇ ರೀತಿ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನು ಫಸ್ಟ್ ಯೂನಿಟ್ ಬೇಸ್ ಮೇಲೆ ಅಷ್ಟೇ ಡಿಸ್ಕಸ್ ಮಾಡೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ತೀನಿ, ಸೆಕೆಂಡ್ ಯೂನಿಟ್, ಥರ್ಡ್ ಯೂನಿಟ್, ಫೋರ್ತ್ ಯೂನಿಟ್, ಇದು 3 ಯೂನಿಟ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡ್ತೀನಿ, 5 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಒಂದೊಂದು ಯೂನಿಟ್ ಬೇಸ್ ಮೇಲೆ ಯಾವ್ಯಾವ ಬರ್ತಾವ ಅಷ್ಟು ಏನ್ ಮಾಡ್ತೀನಿ ವಿತ್ ಆನ್ಸರ್ಸ್ ನ ಎಕ್ಸ್ಪ್ಲೇನ್ ಮಾಡಿ. ನೆಕ್ಸ್ಟ್ 10 ಮಾರ್ಕ್ಸ್ ಕ್ವಶನ್ಸ್ ಯಾವ್ಯಾವ ಬರ್ತಾವ್ ನೋಡಿ ಅದನ್ನ ಏನ್ ಮಾಡೋಣ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.